ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಟು ಗಗನಡಿ ಎನ್ ಕನ್ನಡತಿ ಯೂಟ್ಯೂಬ್ ಚಾನಲ್. ಇವತ್ತೇನು ಸ್ಪೆಷಲ್ ಅಂತ ಅಂದರೆ ಎಲ್ಲ SBI ಕ್ರೆಡಿಟ್ ಕಾರ್ಡ್ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ. ಏನು ಬೆನಿಫಿಟ್ಸ್, ಹೆಂಗೆ ಯೂಸ್ ಮಾಡಬೇಕು, ಅದರಿಂದ ನಿಮ್ಗೆ ಏನು ಸಿಗುತ್ತೆ, ಫ್ಯೂಚರಲ್ಲಿ ಹೆಂಗೆ ಯೂಸ್ ಮಾಡ್ಬೋದು, ಏನು ಬರುತ್ತೆ, ಏನಾದರೂ ಲಾಸ್ ಆಗುತ್ತಾ, ಅಡ್ವಾಂಟೇಜ್ ಆಗುತ್ತಾ ಇಲ್ಲ ಪ್ರಾಫಿಟ್ ಆಗುತ್ತಾ, ಯೂಸ್ ಮಾಡ್ಕೋಬೋದು. ಕ್ರೆಡಿಟ್ ಕಾರ್ಡಲ್ಲಿ ಯೂಸ್ಫುಲ್ ಇದೆ, ಆಫರ್ಗಳಿದೆ, ಪ್ರತಿಯೊಂದು ನಾನು ಇಂಟಿಮೇಟ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. SBI ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಕೋಬೋದು. ಸಪೋಸ್ ಅದರಲ್ಲಿ ಸ್ಟಾರ್ಟಿಂಗ್ ಆ್ಯನ್ಯುಯಲ್ ಫೀಸ್ ಬಂದು 500 ಇರುತ್ತೆ. ಸ್ಟಾರ್ಟಿಂಗ್ ಸಿಂಪ್ಲಿ ಸೇವ್ ಹಾಗೆ ಸಿಂಪ್ಲಿ ಕ್ಲಿಕ್ ಅಂತ 2 ಟೈಪಲ್ಲಿ ಕಾರ್ಡ್ಸ್ ಇರುತ್ತೆ. ಬೇಸಿಕ್ ಕಾರ್ಡ್ಸು, ಅದನ್ನು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಕಾರ್ಡ್ ಯೂಸ್ ಮಾಡೋದ್ರಿಂದ ನಿಮ್ಮ ಮನೆಗೆ ಯೂಸ್ಫುಲ್ ಇದೆ, ನಿಮ್ಮ ಮಕ್ಳಿಗೆ ಯೂಸ್ ಆಗುತ್ತೆ. ಎಲ್ಲಾದರೂ ಔಟ್ಸೈಡು ಕ್ಯಾಶ್ ಇಲ್ದಾಗ ಈ ಕಾರ್ಡನ್ನ ಯೂಸ್ ಮಾಡ್ಬೋದು. ನಮ್ಮ ಹತ್ರ ಜಾಸ್ತಿ ದುಡ್ಡಿದೆ ಬಿಡು ಅಂತ ಅಂದಾಗ, ಏನಾದರೂ ಎಲೆಕ್ಟ್ರಿಕ್ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡೋಕ್ಕೆ ಹೋದಾಗ ನಿಮಗೆ ಡಿಸ್ಕೌಂಟಲ್ಲೆಲ್ಲ ನೀವು ಆಫರ್ಗಳು ಸಿಗುತ್ತೆ, ಕ್ರೆಡಿಟ್ ಕಾರ್ಡಲ್ಲಿ ತೊಗೋಬೋದು. ಇನ್ನೊಂದು ಬೆನಿಫಿಟ್ಸು ಅಂತ ಅಂದರೆ SBI ಜೊತೆ ಯಾವ ಟೈಅಪ್ ಆಗಿರ್ತಾವೋ ಆ ಬ್ಯಾಂಕಲ್ಲಿ ನೀವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ, ಸಪೋಸ್ ಅದರಲ್ಲಿ ಕಾರ್ಡಲ್ಲಿ ನಿಮಗೆ ಬ್ಯಾಲೆನ್ಸ್ ಇಲ್ಲ ಅಂತ ಅಂದಾಗ SBI ಟೈಅಪ್ ಆಗಿರೋ ಅದರಿಂದ ನೀವು 75% ನೀವು ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಗೊತ್ತಾ, ಇದೊಂದು ಬೆನಿಫಿಟ್ಸ್ ಇದೆ. ಇಷ್ಟೆಲ್ಲ ಬೆನಿಫಿಟ್ಸ್ ಇರೋ ಈ ಕಾರ್ಡನ್ನ ಯಾಕೆ ಯೂಸ್ ಮಾಡಬಾರ್ದು? ಯೂಸ್ ಮಾಡಿದ್ರೆ ಏನಾಗುತ್ತೆ? ಯೂಸ್ ಮಾಡಿ ತಗೊಳ್ಳಿ, 500 ರೂಪಾಯಿ ವರ್ಷಕ್ಕೆ ಕಟ್ಟಾಗುತ್ತೆ. ಅದರಿಂದ ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ. ನಿಮಗೆ ಮುಂಬರುವ ಎಲ್ಲ ವಿಡಿಯೋಗಳಲ್ಲಿ ನಾನು ಇಂಟಿಮೇಟ್ ಮಾಡ್ತೀನಿ ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಹೆಂಗೆ ಯೂಸ್ ಮಾಡಿದ್ರೆ ನಿಮ್ಗೆ ಬೆನಿಫಿಟ್ ಸಿಗುತ್ತೆ ಅಂತ. ಈ ವಿಡಿಯೋ ಇಷ್ಟು SBI ಕಾರ್ಡ್ ಬೆನಿಫಿಟ್ಸ್ ಬಗ್ಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಬೈ ಬಾಯ್.